ನಮಸ್ಕಾರ. ಗುರುಭ್ಯೋ ನಮಃ. ಹರಿ ಓಂ. ನಾನು ನಿಮ್ಮ ಸಾಯಿ ಕೃಷ್ಣನ್ ಗುರುಜಿ. ಇವತ್ತಿನ ವಿಶ್ವ ವಸು ನಾಮ ಸಂವತ್ಸರ ಯುಗಾದಿ ಆದ ಮೇಲೆ ಏನಂತಂದರೆ ಕಟಕ ರಾಶಿಯ ಏಪ್ರಿಲ್ ತಿಂಗಳ ರಾಶಿ ಭವಿಷ್ಯ ಬಗ್ಗೆ ತಿಳಿದುಕೊಳ್ಳೋಣ. ಮೊದಲ ಬಾರಿ ನಮ್ಮ ಚಾನಲನ್ನು ನೀವು ನೋಡ್ತಾ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕವಾಗಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸ್ಕೊಡಿ. ಏನಂತಂದರೆ ಕಟಕ ರಾಶಿಯವರಿಗೆ ತುಂಬಾ ಲಾಭ ಅನ್ನೋದು ತುಂಬ ಇದೆ. ಅಂದರೆ ಲಾಭ ಇದೆ, ನಷ್ಟನೂ ಇದೆ. ಲಾಭ ಇದೆ ಅಂತಂದರೆ ನೀವು ಇದು ಮಾಡುವಂಥದ್ದಲ್ಲ. ಏನಂದರೆ ಲಾಭ ಅನ್ನೋದು ತುಂಬ ಇದೆ, ಕಷ್ಟ ಅನ್ನೋದು ತುಂಬ ಇದೆ. ಎಂತಂದರೆ ಲಾಭ ಇದೆ, ಮುಂದೆ ಕಷ್ಟ ಇಲ್ಲ ಅಂತ ತಿಳ್ಕೊಳ್ಳೋಕೆ ಹೋಗ್ಬೇಡಿ, ತುಂಬಾ ಇದೆ. ಮತ್ತು ವೃತ್ತಿ ಜೀವನದಲ್ಲಿ ಸಾಕಷ್ಟು ಸವಾಲುಗಳನ್ನು ಎದುರಿಸ್ಬೇಕಾಗತ್ತೆ ನೀವು. ಏನಂದರೆ ನಿಮಗೆ ಲಾಭ ಅನ್ನೋದು ಏರಿಸ್ಬಿಟ್ಟು ದೊಡ್ಡ ಮಟ್ಟಕ್ಕೆ ಏರಿಸ್ಬಿಟ್ಟು ಏನು ಮಾಡ್ಬಿಡ್ತಾರೆ ಅಂದರೆ ಶಿಖರಕ್ಕೆ ಏರಿಸಿಬಿಟ್ಟು ಪಾತಾಳಕ್ಕೆ ತಳ್ಳಿಬಿಡ್ತಾರೆ ಜನಗಳು. ಅಂಥರ ಸವಾಸಗಳನ್ನು ಸ್ವಲ್ಪ ಕಡಿಮೆ ಮಾಡಬೇಕು ನೀವು. ಮತ್ತು ನಿಮಗೆ ಸಾಕಷ್ಟು ಬದಲಾವಣೆಗಳು ಅನ್ನೋದು ಈ ತಿಂಗಳ ಆಗ್ತದೆ. ಯಾವ ರೀತಿಯಲ್ಲಿ ಬದಲಾವಣೆ ಅನ್ನೋದು ಆಗ್ತದೆ ಅಂತಂದರೆ ಆರೋಗ್ಯದಲ್ಲಿ ಆಗಿರ್ಬೋದು, ವ್ಯಾಪಾರದಲ್ಲಿ ಆಗಿರ್ಬೋದು, ನಿಮ್ಮ ಫ್ರೆಂಡ್ಸ್ ಸರ್ಕಲ್ಗಳಾಗಿರ್ಬೋದು, ಅನಪೇಕ್ಷಿತವಾದಂಥ ಭೇಟಿಗಳು ಅಂದರೆ ನಿಮ್ಮ ಜೀವನಗಳನ್ನೋದು ಏನಾಗುತ್ತೆ ಅಂತಂದರೆ ತಿರುವಿಗೆ ತಗೊಂಡು ಹೋಗುವಂಥ ವಿಚಾರಗಳು ಬರುತ್ತದೆ. ಅದರಲ್ಲಿ ಏನಂತಂದರೆ ವ್ಯಾಪಾರಕ್ಕೆ ಈ ತಿಂಗಳು ತುಂಬಾ ಉತ್ತಮವನ್ನದಿದೆ. ಯಾವ ತಿಂಗಳು ಅಂತಂದರೆ ಏಪ್ರಿಲ್ ತಿಂಗಳಲ್ಲಿ ನೀವು ವ್ಯಾಪಾರ ಯಾವುದಾದ್ರು ಒಂದು ಹೊಸ ಕೆಲಸಕ್ಕೆ ನೀವು ಕೈ ಹಾಕಬೇಕಂತಿದ್ರೆ ಏಪ್ರಿಲ್ ತಿಂಗಳಲ್ಲಿ ಮಾಡಿ ತುಂಬಾ ಒಳ್ಳೆಯದನ್ನೋದಾಗುತ್ತೆ. ವ್ಯಾಪಾರದಲ್ಲಿ ಹಣ ಏನಂತಂದರೆ ಅನಪೇಕ್ಷಿತವಾದಂಥ ಹಣಗಳು ಬರುತ್ತೆ, ಅಂದರೆ ಕೈಯಲ್ಲಿ ನಿಂದಿರೋದಿಲ್ಲ. ಯಾಕಂತಂದರೆ ನಿಮಗೆ ರಾಹುವಿನ ಕಾಟ ಏನಿದೆ ಸ್ವಲ್ಪ ಮಟ್ಟಿಗೆ ಇದೆ. ಸ್ವಲ್ಪ ಶನಿಯ ಕಾಟ ಮತ್ತು ರಾಹುವಿನ ಕಾಟ ಇರೋದ್ರಿಂದ ಹಣ ಅನ್ನೋದು ಸ್ವಲ್ಪ ನಿಂತ್ಕೊಳ್ಳೋದಿಲ್ಲ. ಮತ್ತು ಈ ತಿಂಗಳು ಏನಂತಂದರೆ ವಿದ್ಯಾರ್ಥಿಗಳಿಗೆ ತುಂಬಾ ಒಳ್ಳೆಯದನ್ನೋದಿದೆ. ಮತ್ತು ಕುಟುಂಬದಲ್ಲಿ ಅನಗತ್ಯವಾದಂತಹ ಖರ್ಚುಗಳನ್ನೋದು ತುಂಬಾ ಜಾಸ್ತಿ ಆಗುತ್ತೆ. ಸ್ವಲ್ಪ ಹುಷಾರಾಗಿರಿ. ಮತ್ತು ವ್ಯಾಪಾರದಲ್ಲಿ ಬೀದಿ ಬಳಿ ವ್ಯಾಪಾರ ಅನ್ನೋದು ಮಾಡ್ತಿರ್ತಾರೆ. ಒಂದು ಫೈನಾನ್ಸ್ ಆಫೀಸ್ ಇಟ್ಕೊಂಡಿರ್ತಾರೆ, ಒಂದು ಐಸ್ ಕ್ರೀಮ್ ಮತ್ತು ಚಾಟ್ಸ್ ಅಂಗಡಿ ಏನಿರ್ತದೆ, ಒಂದು ಬ್ಯೂಟಿ ಪಾರ್ಲರ್ ಅನ್ನು ಇಟ್ಕೊಂಡಿರ್ತಾರೆ. ಅವರು ಏನಿರ್ತಾರೆ ಅವ್ರಿಗೆ ಸ್ವಲ್ಪ ಲಾಭದಾಯಕವಾದ ತಿಂಗಳು ಅಂತ ಹೇಳ್ಬೋದು. ಮತ್ತು ಅದರಲ್ಲೂ ಕೃಷಿಕರಿಗೆ ಈ ತಿಂಗಳು ತುಂಬಾ ಲಾಭದಾಯಕವಾದಂಥ ತಿಂಗಳಂತ ಹೇಳ್ಬೋದು. ವಿದೇಶ ಪ್ರಯಾಣ ಅಂತ ಬರ್ತದೆ. ವಿದೇಶ ಪ್ರಯಾಣ ಅಂತಂದರೆ ನೀವು ಹೋದ ತಿಂಗಳು ಏನಿದೆ, ಹೋದ ವರ್ಷದಿಂದ ವಿದೇಶಕ್ಕೆ ಹೋಗ್ಬೇಕಂತ ಏನೇನೋ ಅನ್ಕೊಂಡಿರ್ತೀರ. ಈ ತಿಂಗಳಲ್ಲಿ ನೀವು ಏನು ಮಾಡ್ಬೋದು ಅಂತಂದರೆ ಈ ತಿಂಗಳಲ್ಲಿ ಹೋಗುವಂಥ ಚಾನ್ಸಸ್ಸು 100%ಅಲ್ಲಿ ಒಂದು 70% ಅನ್ನೋದು ನಿಮ್ದಿದೆ. ಏನಂತಂದರೆ ಸಂಬಂಧಗಳಿಂದ ಯಾವ ರೀತಿ ಅಂತಂದರೆ ಕಂಕಣ ಭಾಗ್ಯ ಕೂಡಿ ಬರುವಂಥದ್ದು. ಏನೋ ಒಂದು 2-3 ತಿಂಗಳಿಂದ ಮಾತಾಡಿರ್ತಾರೆ, ನಮ್ಮ ಮಗನಿಗೆ ಕೊಡಬೇಕು, ಮಗಳಿಗೆ ಕೊಡಬೇಕು ಅಂತ ಏನಿರ್ತಾರೆ ಅವರು ಸ್ವಲ್ಪ ಡಿಸ್ಕಷನ್ ಮಾಡುವಂಥದ್ದು ತಿಂಗಳು ಅನ್ನೋದು ಆಗುತ್ತೆ. ಅಂದರೆ ಒಂದು ಎಂಗೇಜ್ಮೆಂಟ್ ಆಗುವಂಥದ್ದು ಶುಭ ಅನ್ನೋದು ತುಂಬಾ ಆಗುತ್ತೆ. ನಿಮ್ಮ ಮನೆಯಲ್ಲಿ ಒಂದು ಒಳ್ಳೆಯ ಕೆಲಸಗಳನ್ನೋದು ತುಂಬಾ ಜಾಸ್ತಿ ಅನ್ನೋದು ಆಗುತ್ತೆ. ಮತ್ತು ಆರೋಗ್ಯದಲ್ಲಿ ಸ್ವಲ್ಪ ಏರಿಳಿತಗಳನ್ನೋದು ಆಗುತ್ತೆ. ಆರೋಗ್ಯದಲ್ಲಿ ಯಾವ ರೀತಿಯಲ್ಲಿ ಏರಿಳಿತಗಳನ್ನೋದಾಗುತ್ತೆ ಅಂತಂದರೆ ನಾನು ಪ್ರತಿ ಸರಿನೂ ಹೇಳ್ತೀನಿ. ಏನಂತಂದರೆ ಆರೋಗ್ಯದಲ್ಲಿ ಯಾವ ರೀತಿಯಲ್ಲಿ ಏರಿಳಿತಗಳನ್ನೋದಾಗುತ್ತೆ ಅಂದರೆ ರಾಶಿಗಳು ಒಂದೇ ಇರ್ಬೋದು, ನಕ್ಷತ್ರಗಳು ಚೇಂಜ್ ಆಗ್ತದೆ, ಹುಟ್ಟಿದ ದಿನಾಂಕಗಳು ಚೇಂಜ್ ಆಗ್ತದೆ. ಮುಖಾಂತರವಾಗಿ ಏನಂತಂದರೆ ಸ್ವಲ್ಪ ತಲೆನೋವು ಅಂಥದ್ದು, ಮಂಡಿ ಕಾಲು ಅಂತ ಹೇಳ್ತಾರೆ, ಆ ಮಂಡಿ ಕಾಲು ನೋವುವಂಥದ್ದು, ಆ ರೀತಿಯಲ್ಲಿ ಸಣ್ಣ ಪುಟ್ಟವಾದಂತಹ ಏನಾಗ್ತದೆ ಅಂತಂದರೆ ಸ್ವಲ್ಪ ನೋವುಗಳು ಅನ್ನೋದು ಜಾಸ್ತಿ ಆಗ್ತದೆ. ಇದಕ್ಕೆ ನಿಮಗೆಲ್ಲ ರೀತಿಯಲ್ಲಿ ನಿಮಗೆ ಧನಾಕರ್ಷಣೆ ಅನ್ನೋದು ಆಗುತ್ತೆ. ಇದರಲ್ಲಿ ನೀವು ಏನು ಮಾಡ್ತೀವಿ ಅಂದರೆ ಆರೋಗ್ಯ ವಿಷಯದಲ್ಲಿ ಅಲ್ಲಿ ಹೋಗಿ ಇಡ್ತೀರ. ಸ್ವಲ್ಪ ಜಾಗರೂಕತವಾಗಿರಿ. ಮನೆಯಲ್ಲಿ ಊಟ ಮಾಡೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ. ಹೊರಗಡೆ ಊಟ ಮಾಡೋದ್ರಿಂದ ತುಂಬ ಕೆಡುಕು ಅನ್ನೋದು ಉಂಟಾಗುತ್ತೆ. ಕಟಕ ರಾಶಿಯವರು ಅದನ್ನು ನೆನ್ಪಿಟ್ಕೊಳ್ಳಿ. ಏನಂತಂದರೆ ಸ್ವಲ್ಪ ಹುಷಾರಾಗಿ ನಿಮ್ಮ ಜೀವನವನ್ನು ಮುಂದೆ ನಡೆಸ್ಕೊಳ್ಳಿ. ಇಷ್ಟೆಲ್ಲ ಸಮಸ್ಯೆಗಳಿಗೆ ಏನು ಮಾಡಬೇಕು ಅಂತಂದರೆ ನವಗ್ರಹಗಳನ್ನು ಸುತ್ತುವಂಥದ್ದು, ನವಗ್ರಹಗಳ ಪೂಜೆಗಳನ್ನು ಮಾಡುವಂಥದ್ದು ಮನೆಯಲ್ಲಿ ಮಾಡ್ತಂದ್ರೆ ತುಂಬಾ ಒಳ್ಳೆಯದಾಗುತ್ತೆ. ನಮಸ್ಕಾರ. ಸರ್ವೇ ಜನ ಸುಖಿನೋ ಭವಂತು.